ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಬಹಳ ಸ್ಟೂಡೆಂಟ್ಸ್ ನನಗೆ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತೆ ಬಹಳ ಸ್ಟೂಡೆಂಟ್ಸು ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ರೆ ನಿಮಗೆ ಯಾವ ಸ್ಕಾಲರ್ಶಿಪ್ ಇರುತ್ತೆ ಮತ್ತೆ ಯಾವ ಥರ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ ಅಂತ ಬಹಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕೊಂಡು ಮಾಡಿ. ಇದೇ ರೀತಿ ಕಂಟಿನ್ಯೂ ಕೊಡ್ತೀನಿ. ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಅಪ್ಡೇಟ್ ಆಗಿರಬಹುದು ಮತ್ತೆ ನೆಕ್ಸ್ಟ್ ಏನೇ ಸ್ಕಾಲರ್ಶಿಪ್ ಅಪ್ಡೇಟ್ ಬಂದರೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಮೊದಲಿಗೆ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ತೀನಿ. ಮೊದಲು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂದರೆ ಕ್ಯಾಟಗರಿ 1, 2A, 3A, 3B ಅವರು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ. ನಿಮ್ದು ಏನಾದ್ರು ಇನ್ಕಮ್ ಕ್ಯಾಟಗರಿ 1 ಇತ್ತಂದ್ರೆ ನಿಮ್ಮ ಇನ್ಕಮ್ 2.5 ಲಕ್ಷ 2.5 ಲ್ಯಾಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟ್ ಕ್ಯಾಟಗರಿ 1, 2A, 3B ಇದ್ರೆ ನೀವು 1 ಲ್ಯಾಕ್ಕಿಂತ ಒಳಗಡೆ ಇದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಇದರಲ್ಲಿ ಸ್ಕಾಲರ್ಶಿಪ್ ಯಾವಾಗ ಬರ್ತಾವ ಅಂದ್ರೆ, ಒಂದು ಪಿ ಕನ್ಸೆಷನ್ ಅಂದ್ರೆ ನೀವೇನು ಫೀಸ್ ಕಟ್ಟಿರ್ತಾರಲ್ಲ ಅದ್ರಲ್ಲಿ 40% ಆಲ್ಮೋಸ್ಟ್ ಬರುತ್ತೆ. ಓಕೆ, ಇಂಜಿನಿಯರಿಂಗ್ ನೀವು ಇದ್ರೆ ನಿಮಗೆ 22,000 ತನಕ ಬರುತ್ತೆ ಪರ್ ಇಯರ್. ಓಕೆ, ಮತ್ತೆ ಇನ್ನೊಂದು ಸ್ಕಾಲರ್ಶಿಪ್ ಯಾವುದು ಅಂದ್ರೆ ವಿದ್ಯಾಶ್ರೀ ಸ್ಕಾಲರ್ಶಿಪ್. ಇದು 3,500 rupees ಬರುತ್ತೆ. ಇನ್ನೊಂದು ಫುಡ್ ಅಂಡ್ ಅಕಾಮಿಡೇಷನ್ ಈ ಮೂರಲ್ಲಿ 2 ಬರುತ್ತೆ. ಓಕೆ, ಫುಡ್ ಅಂಡ್ ಅಕಾಮಿಡೇಷನ್ ಅಂದ್ರೆ ನೀವು ಮಂತ್ಲಿ 1,500 rupees ಹಾಕ್ತಾರೆ. ಬಟ್ ಅದನ್ನ ಮೆರಿಟ್ ಬೇಸಿಸ್ ಮೇಲೆ, ಅಂದ್ರೆ ನಿಮ್ಗೆ ಏನಾದ್ರು ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಪ್ಲೈ ಮಾಡಿದ್ರೆ, ಅಂದ್ರೆ ನೀವು ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲೈ ಮಾಡಿದ್ರೆ ಅಲ್ಲಿ ಸಿಗಲಿಲ್ಲ ಅಂದ್ರೆ ಇಲ್ಲಿ ಸಿಗೋ ಚಾನ್ಸ್ ಇರುತ್ತೆ. ಮತ್ತೆ ಟಾಪ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಇಂತಿಷ್ಟು ಅಂತ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಕೊಡ್ತಾರೆ. ಅದ್ರ 2 ಅಂತೂ ಫಿಕ್ಸ್ ಇರುತ್ತೆ ನಿಮಗೆ. 3ರಲ್ಲಿ 2 ಅಂತೂ ಪಕ್ಕ ಬಂದೇ ಬರುತ್ತೆ. ವಿದ್ಯಾಶ್ರೀ 3,500, ಇದು 22,000, ಇದು ಫಿಕ್ಸ್ ಬರುತ್ತೆ ನಿಮಗೆ. ಓಕೆ, ಯಾರಿಗೆ ಅಂದ್ರೆ ಕ್ಯಾಟಗರಿ 1, 2A, 3B ಅವರಿಗೆ. ಓಕೆ, ಇದು ನಿಮ್ದು ಲಾಸ್ಟ್ ಡೇಟು ಗೈಡ್ಸ್. ಆಕ್ಚುಲಿ ಇಂಜಿನಿಯರಿಂಗ್ ಮೊನ್ನೆನೇ ಅಡ್ಮಿಷನ್ ಮುಗಿದೆ, ಬಟ್ ಲಾಸ್ಟ್ ಡೇಟು ಅಕಾರ್ಡಿಂಗ್ ಟು ವೆಬ್ಸೈಟ್ SSP ಪೋರ್ಟಲ್ ಅಲ್ಲಿ ಸೆಪ್ಟೆಂಬರ್ ಅಂದ್ರೆ ಇನ್ 2 ಡೇಸ್ ಇದೆ ನಿಮ್ಗೆ ಟೈಮು. ಸೊ ಬೇಗ ಕ್ರಿಯೇಟ್ ಮಾಡಿ. ಇನ್ ಕೇಸು ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಇದೆ, ಯಾಕಂದ್ರೆ ಈಗ ಮೊನ್ನೆ ಮಾಡಿದಾರಲ್ಲ, ಎಕ್ಸ್ಟೆಂಡ್ ಮಾಡ್ತಾರೆ. ಐ ಥಿಂಕ್ ಇನ್ನೊಂದು 1 ಮಂತ್ ಮಾಡ್ತಾರೆ. ನಿಮಗೆ ತಲೆ ಕೆಡಿಸ್ಕೊಬೇಡಿ. ಈಗ ಯಾರು ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ರ, ಆಮೇಲೆ ರಿನ್ಯೂವಲ್ ಆಲ್ರೆಡಿ ಮಾಡಿರ್ತಾರೆ ಅನ್ಕೋತೀನಿ. ಈಗ ಯಾರು ಆಲ್ರೆಡಿ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇದಲ್ಲ ಇಂಜಿನಿಯರಿಂಗ್, ಅವ್ರು ಆಲ್ರೆಡಿ ಅಪ್ಲೈ ಮಾಡಿರ್ತಾರೆ ಅನ್ಕೋತೀನಿ. ಇವಾಗ ಯಾರು ಫಸ್ಟ್ ಇಯರ್ ಇಂಜಿನಿಯರ್ ಇದ್ದಾರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಇರುತ್ತೆ ಅನ್ಕೋತೀನಿ. ನಿಮ್ಗೆ ಏನಂದ್ರೆ ಇನ್ ಕೇಸ್ ನೀವು ಏನಾದ್ರು PUC ಅಲ್ಲಿ ಅಕೌಂಟ್ ಕ್ರಿಯೇಟ್ ಇದ್ರೆ ಆಲ್ರೆಡಿ SSP ಪೋರ್ಟಲ್ ಜಸ್ಟ್ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಬಿಟ್ಟು ಈಗ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಎಲ್ಲ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟು ನಿಮಗೆ ಆಮೇಲೆ ಕಾಲೇಜ್ ಅವ್ರಿಗೆ ಹೋಗಿ ನೀವು ಪ್ರಿಂಟ್ ಕೊಡಬೇಕಾಗುತ್ತೆ. ಸೊ ಅವರೆಲ್ಲ ನಿಮ್ಗೆ ಹೇಳ್ತಾರೆ ನೆಕ್ಸ್ಟ್ ಫಸ್ಟ್ ಅಪ್ಲೈ ಮಾಡಿ ನೀವು. ಓಕೆ, ಅಕೌಂಟ್ ಕ್ರಿಯೇಟ್ ಇಲ್ಲ ಅಂದ್ರೆ ಹೊಸ ಕ್ರಿಯೇಟ್ ಮಾಡ್ಬೋದು. ಆಲ್ರೆಡಿ ನೀವು PUC ಅಪ್ಲೈ ಮಾಡಿದ್ರೆ ಅದೇ ಎಕ್ಸ್ಟೆಂಡ್ ಆಗುತ್ತೆ ಅಕೌಂಟು. ಓಕೆ, ಜಸ್ಟ್ ಅಪ್ಲೈ ಮಾಡೋದು ಅಷ್ಟೇ. ನೆಕ್ಸ್ಟ್ ಇದಾಯ್ತು. ಆಮೇಲೆ ಟೆಕ್ನಿಕಲ್ ಎಜುಕೇಶನ್ ಸ್ಕೀಮು, ಅದು ಟೆಕ್ನಿಕಲ್ ಎಜುಕೇಶನ್ ಅಂದ್ರೆ BTech ಬರುತ್ತೆ. ಅದ್ರ ಲಾಸ್ಟ್ ಡೇಟು ನವೆಂಬರ್ 30 ಕೊಟ್ಟಿದ್ದಾರೆ. ಸೊ ಇನ್ನು 2 ಮಂತ್ ಇದೆ. ಅದು ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ. SSP ಪೋರ್ಟಲ್ಲೇ ಅಪ್ಲೈ ಮಾಡಬೇಕು. ಆಮೇಲೆ ನಿಮ್ದು ಯಾವುದೋ ಕರ್ನಾಟಕ ಸ್ಕಾಲರ್ಶಿಪ್ ಆಗಿದ್ರಿ, ಗೌರ್ಮೆಂಟ್ ಕಡೆಯಿಂದ ಏನು ಸ್ಕಾಲರ್ಶಿಪ್ ಬರ್ತಲ್ಲ ಅದೆಲ್ಲ ನೀವು SSP ಪೋರ್ಟಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಮೈನಾರಿಟಿ ಸ್ಕಾಲರ್ಶಿಪ್ ಕೂಡ ಲಾಸ್ಟ್ ಡೇಟು ಸೆಪ್ಟೆಂಬರ್ ಕೊಟ್ಟಿದ್ದಾರೆ. ಓಕೆ, ಮೈನಾರಿಟಿ ಇದ್ದಂದ್ರೆ ಅವ್ರದ್ದು ಲಾಸ್ಟ್ ಡೇಟು 30 ಸೆಪ್ಟೆಂಬರ್ ಕೊಟ್ಟಿದ್ದಾರೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಶನ್, ಆಮೇಲೆ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಸ್ಕೀಮ್ ಏನಿದೆ ಅದು 30 ನವೆಂಬರ್ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಡಿಸೇಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ದು ಡಿಸೆಂಬರ್ 31 ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಇದೆ. ನೀವು ಮೇನ್ ಏನಂದ್ರೆ ನಿಮಗೆ SSP ID ಬೇಕೇ ಬೇಕು. ಆಧಾರ್ ಕಾರ್ಡ್ ನಂಬರು ಮ್ಯಾಚ್ ಆಗಿರಬೇಕು, ಕಂಪಲ್ಸರಿ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಆಮೇಲೆ ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ ನೆಕ್ಸ್ಟ್ 4 ಇಯರ್ ನೀವು ಜಸ್ಟ್ ರಿನ್ಯೂವಲ್ ಮಾಡ್ತಾ ಹೋಗಿರುತ್ತೆ. ಒಂದ್ಸತಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಸಾಕು, ಪ್ರತಿ ಸತಿ ರಿನ್ಯೂವಲ್ ಮಾಡೋದಾಗುತ್ತೆ. ಓಕೆ, ಇದು ಆದ್ಮೇಲೆ ನೆಕ್ಸ್ಟ್ ಅವ್ರು ವೆರಿಫೈ ಮಾಡ್ತಾರೆ ತಾಲೂಕ್ ಲೆವೆಲ್, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ನಿಮ್ಗೆ ಶಾಂಕ್ಷನ್ ಆಗುತ್ತೆ. ಸೊ ಟೈಮ್ ತಗೊಳುತ್ತೆ. ಓಕೆ, ಅಮೌಂಟು ನಿಮಗೆ ಪಿ ಕನ್ಸೆಷನ್ 40% ಫಾರ್ ಇಂಜಿನಿಯರಿಂಗ್ 22,000 ಬರುತ್ತೆ. ಇದು 3,500 ವಿದ್ಯಾಶ್ರೀ. ಓಕೆ, ಆಮೇಲೆ ಫುಡ್ ಅಂಡ್ ಅಕಾಮಿಡೇಷನ್ ವರ್ಷಕ್ಕೆ 15,000 ಇರುತ್ತೆ. ಅದು ಯಾರು ಬರ್ತಂದ್ರೆ ಅದು ಡಿಪೆಂಡ್ ಅಪಾನ್ ಮೆರಿಟ್ ಮೇಲೆ ಕೊಡ್ತಾರೆ. ಓಕೆ, ಇನ್ ಕೇಸು ಯಾರು ಗೌರ್ಮೆಂಟ್ ಹಾಸ್ಟೆಲ್ ಸಿಗಲೇ ಇಲ್ಲದವ್ರಿಗೆ ಕೊಡ್ತಾರೆ, ಮತ್ತೆ ಯಾರು ಟಾಪ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಓಕೆ, ಇಂತಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಇದಾಯ್ತಾ? ಸೊ ಲಾಸ್ಟ್ ಡೇಟ್ ಇದೆ, ಬೇಗ ಅಪ್ಲೈ ಮಾಡಿ. ಲಾಸ್ಟ್ ಡೇಟು 30 ಸೆಪ್ಟೆಂಬರ್ ಪ್ರೆಸೆಂಟ್ಲಿ ಆಸ್ ಪರ್. ಇದನ್ನ ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಇದೆ. 1 ಮಂತ್ ಆರಾಮ್ಸೆ ಮಾಡ್ತಾರೆ, ಯಾಕಂದ್ರೆ ಮೊನ್ನೆನೇ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಯಾರು ಫ್ರೆಶ್ ರಿಜಿಸ್ಟ್ರೇಷನ್ ಅವ್ರಿಗೆ. ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.